ಆತ್ಮೀಯ ಭೌತಶಾಸ್ತ್ರ ಪ್ರಿಯರೇ ಮತ್ತು ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಸುತ್ತಮುತ್ತ ಇರೋ ಪ್ರಪಂಚ, ಈ ಫಿಸಿಕಲ್ ವರ್ಲ್ಡ್ ಏನಿದೆ, ಈ ಭೌತಿಕ ಪ್ರಪಂಚ ಏನಿದೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಈ ಕಾನ್ಸೆಪ್ಟ್ಸ್ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲೊಂದು ವೈಟ್ ಕಲರ್ ಫೋಮ್ ಬಾಲ್ ಕಾಣಿಸ್ತಾ ಇದೆ. ಈ ಬಾಲ್ಗೆ ಸರ್ಟೈನ್ ಮಾಸ್ ಇದೆ, ಡೈಮೆನ್ಷನ್ಸ್ ಇದೆ. ಇದು ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಸರ್ಟೈನ್ ವಾಲ್ಯೂಮ್ ಇದೆ, ರೇಡಿಯಸ್ ಇದೆ. ಹೀಗೆಲ್ಲ ನಾವು ಅರ್ಥ ಮಾಡ್ಕೋಬಹುದು. ಅದೇ ತರ ನಮ್ಗೆ ಇಲ್ಲೊಂದು ಆಬ್ಜೆಕ್ಟ್ ಕಾಣಿಸ್ತಾ ಇದೆ. ನಾನೊಂದು ಸ್ಟಿಕ್ ಅನ್ನ ತಗೊಂಡಿದ್ದೀನಿ, ವುಡನ್ ಸ್ಟಿಕ್. ಇದಕ್ಕೆ ಇದರದೇ ಆದಂತ ಲೆಂತ್ ಇದೆ, ಬ್ರೆಡ್ತ್ ಇದೆ, ಥಿಕ್ನೆಸ್ ಇದೆ, ಮಾಸ್ ಕೂಡ ಇದೆ. ನೋಡಿ, ಈ ಬಾಡಿಯನ್ನ ನಾವು ಅರ್ತ್ ಸರ್ಫೇಸ್ ಅಲ್ಲಿ ಫ್ರೀ ಆಗಿ ಏನಾದ್ರೂ ಬಿಟ್ಬಿಟ್ರೆ ಕೆಳಗಡೆಗೆ ಆಕ್ಸಿಲರೇಟ್ ಆಗ್ತಾ ಇದೆ. ಅಂದ್ರೆ ಇದ್ರ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಕೂಡ ಇದೆ. ನಾನು ಇವಾಗ ಏನೇನ್ ಡಿಸ್ಕಸ್ ಮಾಡ್ತಿದ್ದೀನೋ, ಈ ಲೆಂತ್, ಮಾಸ್, ಗ್ರಾವಿಟೇಷನ್ ಫೋರ್ಸ್, ಇವೆಲ್ಲವನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ದೇರ್ ಫೋರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್. ನಾವು ಅದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗ್ಬೇಕು. ಸೇ ಫಾರ್ ಎಕ್ಸಾಂಪಲ್, ಮಾಸ್ ಆಫ್ ಎ ಬಾಡಿ, ಲೆಂತ್ ಆಫ್ ಎ ಬಾಡಿ, ದ ಫೋರ್ಸ್ ಆಕ್ಟಿಂಗ್ ಆನ್ ಸಮಥಿಂಗ್, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬಹುದು. ನಾಟ್ ಜಸ್ಟ್ ಅಬ್ಸರ್ವಿಂಗ್, ವಿ ಕ್ಯಾನ್ ಆಲ್ಸೋ ಮೆಜರ್ ದೆಮ್. ಅದನ್ನ ಮೆಜರ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ವೇಸ್ ಇದೆ, ಯೂನಿಟ್ಸ್ ಇದೆ ಮೆಜರ್ ಮಾಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಮಾಸ್ ಅನ್ನ ಹೇಗೆ ಮೆಜರ್ ಮಾಡ್ತೀರಾ? ಕೆಜಿ. ಸಿಮಿಲರ್ಲಿ ಲೆಂತ್ ಅನ್ನ ಹೇಗೆ ಮೆಜರ್ ಮಾಡ್ತೀರಾ? ಮೀಟರ್ಸ್. ಫೋರ್ಸ್ ಅನ್ನ ಮೆಜರ್ ಮಾಡ್ಲಿಕ್ಕೂ ನ್ಯೂಟನ್ ಅನ್ನುವಂತ ಒಂದು ಯೂನಿಟ್ ಇದೆ, ಅದರಲ್ಲಿ ಮೆಜರ್ ಮಾಡ್ತೀವಿ. ಸೊ ಎನಿಥಿಂಗ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ಅಂಡ್ ಮೆಜರ್ಡ್ ಆರ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟೀಸ್. ಬಟ್ ಬಿಲೀವ್ ಮೀ, ಇನ್ ದಿಸ್ ಯೂನಿವರ್ಸ್ ಬರೀ ಫಿಸಿಕಲ್ ಕ್ವಾಂಟಿಟೀಸ್ ಮಾತ್ರ ಇಲ್ಲ, ನಾನ್ ಫಿಸಿಕಲ್ ಕ್ವಾಂಟಿಟೀಸ್ ಕೂಡ ಇದೆ. ಅಂದ್ರೆ ಎಂಟಿಟೀಸ್ ಗಳಿದೆ. ಅಂದ್ರೆ ಅವುಗಳಿರುವಂತದ್ದು ಸತ್ಯ, ಆದ್ರೆ ಅದನ್ನ ಅಷ್ಟು ಸುಲಭವಾಗಿ ಅಬ್ಸರ್ವ್ ಮಾಡ್ಲಿಕ್ಕಾಗ್ಲಿ ಅಥವಾ ಮೆಜರ್ ಮಾಡ್ಲಿಕ್ಕಾಗ್ಲಿ ಆಗೋದಿಲ್ಲ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಅವರ್ ಕಾನ್ಶಿಯಸ್ನೆಸ್. ಕಾನ್ಶಿಯಸ್ನೆಸ್ ಇರೋದಂತೂ ಸತ್ಯ, ಆದ್ರೆ ಎಷ್ಟಿದೆ ಅನ್ನೋದನ್ನ ಮೆಜರ್ ಮಾಡ್ಲಿಕ್ಕಾಗ್ಲಿ ಯಾವುದೇ ಎಕ್ಸ್ಪೆರಿಮೆಂಟು ಸೈನ್ಸ್ ಅಲ್ಲಿ ಡಿಸೈನ್ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಸ್ಟಡೀಸ್ ಅನ್ನ ಫಿಸಿಕಲ್ ಕ್ವಾಂಟಿಟೀಸ್ ಗಳಿಗೆ ಮಾತ್ರ ರೆಸ್ಟ್ರಿಕ್ಷನ್ ಹಾಕೊಳ್ಳುವ. ಎನಿವೆ, ಈ ಫಿಸಿಕಲ್ ಕ್ವಾಂಟಿಟೀಸ್ ಗಳಲ್ಲಿ ದೆರ್ ಆರ್ ಟೂ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವ್ದು ಅಂತ ನೋಡೋದಾದ್ರೆ, ಇಲ್ಲೊಂದು ಸೆಟ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ನ ಬರೆದಿದ್ದೀನಿ: ಮಾಸ್, ಟೈಮ್, ಲೆಂತ್, ವಾಲ್ಯೂಮ್. ದೇರ್ ಆರ್ ಅನದರ್ ಸೆಟ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್: ಫೋರ್ಸ್, ವೆಲಾಸಿಟಿ, ಆಕ್ಸಿಲರೇಷನ್ ಎಕ್ಸೆಟ್ರಾ. ಹೀಗೆ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಮಾಸ್, ಟೈಮ್, ಲೆಂತ್, ವಾಲ್ಯೂಮ್, ಇವ್ ಯಾವುದಕ್ಕೂ ಕೂಡ ಡೈರೆಕ್ಷನ್ಸ್ ಇಲ್ಲ. ಸೇ ಫಾರ್ ಎಕ್ಸಾಂಪಲ್, ಈ ಚಾಕ್ ಪೀಸ್ ಮಾಸ್ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಅರೌಂಡ್ ಒಂದು 20 ಗ್ರಾಮ್ಸ್ ಇರಬಹುದು ಅಥವಾ 10 ಗ್ರಾಮ್ಸ್ ಇರಬಹುದು ಅಂತ ಹೇಳ್ತೀರಾ. ಸೊ ಮಾಸ್ ಅನ್ನ ಹೇಳಿದ್ರಿ ಅಷ್ಟೇ, ಆದ್ರೆ ಈ ಮಾಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊತಾ ಇಲ್ಲ. ಸಿಮಿಲರ್ಲಿ ಟೈಮ್ ಇಸ್ ಆಲ್ಸೋ ಹ್ಯಾವಿಂಗ್ ನೋ ಡೈರೆಕ್ಷನ್ಸ್. ಯು ಕ್ಯಾನ್ ಓನ್ಲಿ ಮೆಜರ್ ಟೈಮ್ ಆಫ್ ಅನ್ ಈವೆಂಟ್, ಟೈಮ್ ಇಂಟರ್ವಲ್ ಇನ್ ವಿಚ್ ಅನ್ ಈವೆಂಟ್ ಈಸ್ ಹ್ಯಾಪನಿಂಗ್. ಸೇ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಘಟನೆ ಸಂಭವಿಸ್ತು ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಕ್ಲಾಸ್ ಆಗ್ತಾ ಇದೆ, ಕ್ಲಾಸ್ ಎಷ್ಟೊತ್ತಾಯ್ತು? 1 ಅವರ್ ಆಯ್ತು. ಈ 1 ಅವರ್ ಟೈಮ್ ಇಂಟರ್ವಲ್ ಇದೆಯಲ್ಲ, ದಟ್ ಇಸ್ ನಥಿಂಗ್ ಬಟ್ ಟೈಮ್. ಸೊ ಟೈಮ್ ಇಸ್ ಆಲ್ಸೋ ನಾಟ್ ಹ್ಯಾವಿಂಗ್ ಎನಿ ಡೈರೆಕ್ಷನ್ಸ್. ಸಿಮಿಲರ್ಲಿ ಲೆಂತ್ ಆಫ್ ಎ ಬಾಡಿ. ಈಗ ಚಾಕ್ ಪೀಸ್ ಲೆಂತ್ ನ ನಾವೇನಾದ್ರೂ ಕನ್ಸಿಡರ್ ಮಾಡಿದ್ರೆ, ಇಲ್ಲಿಂದ ಇಲ್ಲಿಗಾದ್ರೂ ಮೆಜರ್ ಮಾಡಿ ಅಥವಾ ಇಲ್ಲಿಂದ ಇಲ್ಲಿಗಾದ್ರೂ ಮೆಜರ್ ಮಾಡಿ. ವಿ ಆರ್ ನಾಟ್ ಕನ್ಸರ್ನಿಂಗ್ ವಿತ್ ಅ ಡೈರೆಕ್ಷನ್ ಇನ್ ವಿಚ್ ದ ಲೆಂತ್ ಇಸ್ ಮೆಜರ್ಡ್. Okay, so therefore similarly the volume of a cube na length into breadth into height, volume of the sphere na ಬೇರೆ ಒಂದು ಫಾರ್ಮುಲಾದಲ್ಲಿ 4/3 pi r cube ಅನ್ನುವಂತ ಫಾರ್ಮುಲಾದಲ್ಲೆಲ್ಲ ಮೆಜರ್ ಮಾಡ್ತೀವಿ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ನೋ ಡೈರೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ಸ್ಕೇಲಾರ್ಸ್ ಅಂತ ಕರೀಬೇಕು. ಸೊ ಈ ಸೆಟ್ ಆಫ್ ಕ್ವಾಂಟಿಟೀಸ್ ಅನ್ನ ಈ ತರದ ಬರೀ ಮ್ಯಾಗ್ನಿಟ್ಯೂಡ್ ಇದೆ, ಆದ್ರೆ ಡೈರೆಕ್ಷನ್ಸ್ ಇಲ್ಲ. ಇವುಗಳನ್ನ ಮೆಜರ್ ಮಾಡಿದ್ರೆ ಯು ವಿಲ್ ಗೆಟ್ ಅ ವ್ಯಾಲ್ಯೂ ದಟ್ ಇಸ್ ಕಾಲ್ಡ್ ಎಸ್ ಮ್ಯಾಗ್ನಿಟ್ಯೂಡ್, ಬಟ್ ದರ್ ಇಸ್ ನೋ ಡೈರೆಕ್ಷನ್. ಇಂಥ ಕ್ವಾಂಟಿಟೀಸ್ ಗಳನ್ನ ಸ್ಕೇಲಾರ್ಸ್ ಅಂತ ಕರಿತೀವಿ. ಬಟ್ ಅಬ್ಸರ್ವ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್. ಈಗ ನಾನು ಆಲ್ರೆಡಿ ನಿಮ್ಗೆ ಒಂದು ಬಾಡಿಯನ್ನ ತೋರಿಸ್ದೆ. ಸೇ ಇದೊಂದು ಫೋಮ್ ಬಾಲ್ ಇದೆ ನಮ್ಮ ಹತ್ರ, ಪರ್ಟಿಕ್ಯುಲರ್ ಮಾಸ್ ಇದೆ. ನಾನೇನಾದ್ರೂ ಅರ್ತ್ ಸರ್ಫೇಸ್ ನ ಹತ್ರ ಇದನ್ನ ಡ್ರಾಪ್ ಮಾಡಿದ್ರೆ ಇಟ್ ವಿಲ್ ಫ್ರೀ ಫಾಲ್ ಆಗುವಾಗ ಕಾನ್ಸ್ಟೆಂಟ್ ವೆಲಾಸಿಟಿ ಬೀಳಲ್ಲ, ಆಕ್ಸಿಲರೇಟ್ ಆಗುತ್ತೆ. ಆಕ್ಸಿಲರೇಷನ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಮೇಲೆ ಫೋರ್ಸ್ ಇರಬೇಕು.
ಯಾವ ಡೈರೆಕ್ಷನ್ ಅಲ್ಲಿ ಇದೆ ಫೋರ್ಸ್ ಈಸ್ ಆಲ್ವೇಸ್ ಆಕ್ಟಿಂಗ್ ಇನ್ ದ ಡೈರೆಕ್ಷನ್ ಟುವರ್ಡ್ಸ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಫೋರ್ಸ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್. ಈಗ somebody comes and push me in particular direction, you can also measure how much is the force as well as in which direction they have pushed you. ಯಾವ ದಿಕ್ಕಲ್ಲಿ ನಿನ್ನ ತಳ್ಳಿದ್ರು, ಪುಷ್ ಮಾಡಿದ್ರು ಅದನ್ನು ಕೂಡ ಹೇಳ್ಬೋದು. ಸೊ ಫೋರ್ಸ್ ಅನ್ನುವಂತ ಫಿಸಿಕಲ್ ಕ್ವಾಂಟಿಟಿ ಈಸ್ ಹ್ಯಾವಿಂಗ್ ಡೈರೆಕ್ಷನ್. ಸಿಮಿಲರ್ಲಿ ವೆಲಾಸಿಟಿ, ಈಗ ಯಾವುದೋ ಒಂದು ಬಾಡಿ ತನ್ನ ಪೊಸಿಷನ್ ಅನ್ನು ಚೇಂಜ್ ಮಾಡ್ತಾ ಇತ್ತು. ವಾಟ್ ಈಸ್ ದ ಚೇಂಜ್ ಇನ್ ಪೊಸಿಷನ್ ಡಿವೈಡೆಡ್ ಬೈ ಟೈಮ್ ಇನ್ ಅ ಗಿವನ್ ಡೈರೆಕ್ಷನ್, ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಈಗ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ಯಾವ ದಿಕ್ಕಲ್ಲಿ ಬಾಡಿ ಮೂವ್ ಆಯ್ತು ಅನ್ನೋದನ್ನ ಮೆಜರ್ ಮಾಡಬಹುದಲ್ಲ, ದಟ್ ಇಸ್ ವಾಟ್ ಕಾಲ್ಡ್ ಎಸ್ ವೆಲಾಸಿಟಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸಿಮಿಲರ್ಲಿ ಆಕ್ಸಿಲರೇಷನ್, ಈಗ ಹೋಗ್ತಾ ಇರುವಂತ ಆಬ್ಜೆಕ್ಟ್ ಇದ್ದಕ್ಕಿದ್ದಂಗೆ ತನ್ನ ವೆಲಾಸಿಟಿಯನ್ನ ಚೇಂಜ್ ಮಾಡ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಎಸ್ ಆಕ್ಸಿಲರೇಷನ್. ಈವನ್ ದಟ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್ಸ್. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡೈರೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ವೆಕ್ಟರ್ಸ್ ಅಂತ ಕರೆಯುವುದು. ಸೊ ಇವತ್ತಿನ ವಿಡಿಯೋದಲ್ಲಿ ವೆಕ್ಟರ್ಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ, ಅವುಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ವೆಕ್ಟರ್ಸ್. ಆ ವೆಕ್ಟರ್ಸ್ ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಇದೊಂದು ಆರಿಜಿನ್. ಈ ಆರಿಜಿನ್ ಇಂದ 3 ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಅನ್ನ ತಗೊಂಡಿದೀವಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಇಲ್ಲಿ ಯಾವುದೋ ಒಂದು ಬಾಡಿಯನ್ನ ನಾನು ಇಟ್ಟಿದ್ದೀನಿ. ಆ ಬಾಡಿಯ ಮಾಸ್ ಅನ್ನ ಎಂ ಅಂತ ಇಟ್ಕೊಳ್ಳೋಣ. ಈ ಬಾಡಿ ಮೇಲೆ ಇವಾಗ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಈ ಡೈರೆಕ್ಷನ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಈ ಫೋರ್ಸ್ ಅನ್ನ ಯೂಶುವಲಿ ಹೇಗೆ ಬರೀತೀವಿ, ಇದೊಂದು ಸಿಂಬಲ್ ಅನ್ನ ಬರೆದೆ. ಇದು ಫೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಫೋರ್ಸ್ ಅನ್ನ ನಾನು 5 ನ್ಯೂಟನ್ ಅಂತ ಬರ್ಕೋತೀನಿ. ಈಗ ನಾನು ಬರೆದಿರೋದ್ರಲ್ಲಿ ಫೋರ್ಸ್ ಎಷ್ಟಿದೆ ಈ ಬಾಡಿಯ ಮೇಲೆ ಅನ್ನೋದನ್ನ ಮೆಜರ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಷ್ಟಿದೆ? 5 ನ್ಯೂಟನ್ ಅಷ್ಟು ಫೋರ್ಸ್ ಇದೆ. ಈ 5 ನ್ಯೂಟನ್ನೇ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಈ ಫೋರ್ಸ್ ಪ್ರಮಾಣ ಎಷ್ಟಿದೆ, ಅದರ ವ್ಯಾಲ್ಯೂ ಎಷ್ಟು ಫೋರ್ಸ್ದು? 5 ನ್ಯೂಟನ್. ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಯೂಶುವಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಅನ್ನ ಬರೆಯುವಾಗ ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಈ ಫೋರ್ಸ್ ಇಷ್ಟಿದೆ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಕೇಳಿದ್ರೆ ಡಯಾಗ್ರಾಮ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಲಾಂಗ್ ಎಕ್ಸ್ ಆಕ್ಸಿಸ್ ಈ ಬಾಡಿಯ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ದೇರ್ ಫೋರ್ ಈ ಎಕ್ಸ್ ಆಕ್ಸಿಸ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಯೂನಿಟ್ ವೆಕ್ಟರ್ ಅನ್ನು ನಾನು ತಗೋತೀನಿ. ಯಾವ್ದದು ಯೂನಿಟ್ ವೆಕ್ಟರ್? ಇದನ್ನ ಇನ್ನೂ ಚೆನ್ನಾಗಿ ಬರೆಯೋದಾದ್ರೆ ಈ ರೀತಿ ಬರೀಬಹುದು. ಸೊ ಫೋರ್ಸ್ ಇಸ್ ಈಕ್ವಲ್ ಟು 5 ಇಂಟು ಐ ಕ್ಯಾಪ್ ಅಂತ ಬರ್ಕೋತೀನಿ, ನ್ಯೂಟನ್ ಅಂತ ಬರ್ಕೋಬೇಕು. ಈ 5 ಅನ್ನೋದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಐ ಕ್ಯಾಪ್ ಅನ್ನುವಂಥದ್ದು ಡೈರೆಕ್ಷನ್ ಆಫ್ ಫೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಐ ಕ್ಯಾಪ್ ಅಂದ್ರೆ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಇಲ್ಲಿ ಐ ಕ್ಯಾಪ್ ಅಂತಂದ್ರೆ ಇದನ್ನ ಯೂನಿಟ್ ವೆಕ್ಟರ್ ಅಂತ ಕರಿಬೇಕು. ಯೂನಿಟ್ ವೆಕ್ಟರ್ ಅಂತಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಯಾವಾಗ್ಲೂ 1 ಆಗಿರುತ್ತೆ, ಅದ್ರ ವ್ಯಾಲ್ಯೂ ಯಾವಾಗ್ಲೂ 1 ಆಗಿರುತ್ತೆ. ಬಿಕಾಸ್ ಯೂನಿಟ್ ವೆಕ್ಟರ್ ನ ಈ ಪೇರೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಬಹುದು. ಸೊ 5 ಇಂಟು 1 ಇಸ್ 5 ಓನ್ಲಿ, ಆ ರೀತಿ. ಬಟ್ ಐ ಕ್ಯಾಪ್ ಅನ್ನುವಂಥದ್ದು ಮ್ಯಾಗ್ನಿಟ್ಯೂಡ್ ಯಾವಾಗ್ಲೂ 1 ಆಗಿರುತ್ತೆ, ಓಕೆ. ಬಟ್ ಅದು ಕೆಲಸ ಏನು ಅಂತಂದ್ರೆ ಇದು ಯಾವಾಗ್ಲೂ ಎಕ್ಸ್ ಆಕ್ಸಿಸ್ ಅನ್ನ ತೋರಿಸ್ತಾ ಇದೆ, ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅನ್ನ ತೋರಿಸ್ತಾ ಇದೆ. ಸಿಮಿಲರ್ಲಿ ವೈ ಆಕ್ಸಿಸ್ ಅಲ್ಲೂ ಕೂಡ ಒಂದು ಯೂನಿಟ್ ವೆಕ್ಟರ್ ಇದೆ, ಅದನ್ನ ಜೆ ಕ್ಯಾಪ್ ಅಂತಾನು, ಝೆಡ್ ಆಕ್ಸಿಸ್ ನಲ್ಲಿ ಬರುವಂತ ಯೂನಿಟ್ ವೆಕ್ಟರ್ ನ ಕೆ ಕ್ಯಾಪ್ ಅಂತಾನು ರೆಪ್ರೆಸೆಂಟ್ ಮಾಡ್ತೀವಿ. ನಾವೇನಾದ್ರೂ ವೆಕ್ಟರ್ಸ್ ನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ರೆ ಇದನ್ನ ಸಿಂಬಾಲಿಕ್ ಮೆಥಡ್ ಅಂತ ನಾವು ಕರೀಬಹುದು. ಮ್ಯಾಗ್ನಿಟ್ಯೂಡ್ ಅಲಾಂಗ್ ವಿತ್ ದ ಡೈರೆಕ್ಷನ್ ವಿತ್ ದ ಪ್ರಾಪರ್ ಯೂನಿಟ್. ಓಕೆ, ಸೊ ದೇರ್ ಫೋರ್ಸ್ ಅನ್ನುವಂತ ವೆಕ್ಟರ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡಿದೆ ಅಂತ ಗೊತ್ತಾಯ್ತು. ಇನ್ನು ಕಂಪ್ಲೀಟ್ ಆಗಿ ಹೇಳಬೇಕು ಅಂತಂದ್ರೆ ಈ ಫೋರ್ಸ್ ಅನ್ನುವಂತ ಫೋರ್ಸ್ ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಎಫ್ ಅನ್ನುವಂತ ಆಲ್ಫಾಬೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ವೆಕ್ಟರ್ಸ್ ಅಂತ ತೋರಿಸ್ಬೇಕು ಅಂತಂದ್ರೆ ಆ ಫೋರ್ಸ್ ನ ತಲೆ ಮೇಲೆ ಒಂದು ಆರೋ ಮಾರ್ಕ್ ಅನ್ನ ಹಾಕಬೇಕು. ದಿಸ್ ಆರೋ ಮಾರ್ಕ್ ಇಸ್ ರೆಪ್ರೆಸೆಂಟಿಂಗ್ ಆರ್ ಟೆಲ್ಲಿಂಗ್ ದಟ್ ಫೋರ್ಸ್ ಇಸ್ ಅ ವೆಕ್ಟರ್ ವಿಚ್ ಇಸ್ ಹ್ಯಾವಿಂಗ್ ಡೈರೆಕ್ಷನ್ ಇದೆ ಅಂತ ಹೇಳ್ತಾ ಇದೆ. ಸಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈ ಆರೋ ಮಾರ್ಕ್ ನ ತಲೆ ಮೇಲೆ ಕೊಡದೇ ಇರಬಹುದು, ಬಟ್ ಈ ಎಫ್ ಅನ್ನುವಂತ ಸಿಂಬಲ್ ಅನ್ನ ಬೋಲ್ಡ್ ಫೇಸ್ ಅಲ್ಲಿ ಕೊಟ್ಟಿರ್ತಾರೆ, ಅಂದ್ರೆ ತುಂಬಾ ಡಾರ್ಕ್ ಆಗಿ ಕೊಟ್ಟಿರ್ತಾರೆ. ಇನ್ ಜನರಲ್ ಆಗಿ ನಾನು ಹೇಳೋದಾದ್ರೆ ಯಾವುದೇ ವೆಕ್ಟರ್ ಫೋರ್ಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ವೆಕ್ಟರ್ ಅಲ್ಲ. If a vector is representing by using alphabetics, I mean ಕೆಲವು ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಒಂದು ವೆಕ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು, ವಿಚ್ ಇಸ್ ಕಾಲ್ಡ್ ಎ ಸಿಂಬಾಲಿಕ್ ಮೆಥಡ್.
ಸೇ ಫಾರ್ ಎಕ್ಸಾಂಪಲ್ ಎ ಇಸ್ ಅ ವೆಕ್ಟರ್. ಎ ಇಸ್ ಅ ವೆಕ್ಟರ್ ಅಂತಂದ್ರೆ ಹೇಗೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ದಿಸ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಲ್ಟಿಪ್ಲೈಡ್ ಬೈ ಇಟ್ಸ್ ಡೈರೆಕ್ಷನ್. ಡೈರೆಕ್ಷನ್ ಅನ್ನ ಎ ಕ್ಯಾಪ್ ಅಂತ ಕರಿತೀನಿ. ಒನ್ಸ್ ಅಗೇನ್, ವಾಟ್ ಈಸ್ ಎ ಕ್ಯಾಪ್? ಎ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಪೇರೆಂಟ್ ವೆಕ್ಟರ್. ಬಟ್ ಇದು ಮ್ಯಾಗ್ನಿಟ್ಯೂಡ್ ಅಷ್ಟೇ. ಸಿಮಿಲರ್ಲಿ ಯು ಕ್ಯಾನ್ ಇಮ್ಯಾಜಿನ್ ಒನ್ ಮೋರ್ ವೆಕ್ಟರ್ ಬಿ. ಬಿ ಅನ್ನುವಂತ ಆಲ್ಫಾಬೆಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ವೆಕ್ಟರ್, ರ್ಯಾಂಡಮ್ ವೆಕ್ಟರ್. ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ magnitude of vector b into its direction. ಈ ತರ ಬರೀಬಹುದು. This is called as symbolic method of representing a vector. ವೆಕ್ಟರ್ಸ್ ಅನ್ನ ಸಿಂಬಾಲಿಕ್ ಮೆಥಡ್ ಅಲ್ಲಿ ಅಲ್ಲದೆ ಗ್ರಾಫಿಕಲ್ ಮೆಥಡ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ? ಈಗ ವೆಕ್ಟರ್ ನ ಬರಿಬೇಕಾದ್ರೆ ಒಂದು ಆರಿಜಿನ್ ಅಂತ ತಗೋಬೇಕು. ಆರಿಜಿನ್ ಇಸ್ ನಥಿಂಗ್ ಬಟ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಸಿಂಪಲ್ ಆಗಿ ಒಂದು ಲೈನ್ ಹಾಕ್ತೀನಿ, ಸ್ಟ್ರೈಟ್ ಲೈನ್ ಅನ್ನ. ಸ್ಟ್ರೈಟ್ ಲೈನ್ ನ ಇನ್ನೊಂದು ತುದಿನಲ್ಲಿ ಒಂದು ಆರೋ ಮಾರ್ಕ್ ಅನ್ನ ಹಾಕ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ ಎ ವೆಕ್ಟರ್. ಈಗ ಯಾವುದೋ ರ್ಯಾಂಡಮ್ ಆಗಿ ಇದನ್ನ ವೆಕ್ಟರ್ ಎ ಅಂತ ನಾನು ಬರ್ಕೋಬಹುದು. ಸೊ ಇದು ವೆಕ್ಟರ್ ಎ ಅನ್ನುವಂತ ಯಾವುದೋ ಒಂದು ವೆಕ್ಟರ್ ನ ಸಿಂಬಲ್, ಅದನ್ನ ಗ್ರಾಫಿಕಲ್ ಮೆಥಡ್ ಅಲ್ಲಿ ಹೀಗೆ ಬರೆದಿದ್ದೀನಿ. ಹೇಗೆ ಸಿಂಬಾಲಿಕ್ ಮೆಥಡ್ ನಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದ್ರೋ, ಇಲ್ಲೂ ಹಾಗೆ ಈ ಗ್ರಾಫಿಕಲ್ ಮೆಥಡ್ ಅಲ್ಲಿ ಆರಿಜಿನ್ ಇಂದ ಈ ಆರೋ ಮಾರ್ಕ್ ನವರೆಗೆ ಇರುವಂತ ಈ ಟೋಟಲ್ ಲೆಂತ್ ಇದೆಯಲ್ಲ, so the length of this vector is nothing but magnitude of the vector. ಈ ಲೆಂತ್ ನ ಮ್ಯಾಗ್ನಿಟ್ಯೂಡ್ ಅಂತ ನಾವು ತಗೋತೀವಿ. ವಿಚ್ ಮೀನ್ಸ್ ನಾವೇನಾದ್ರೂ ದೊಡ್ಡ ಲೈನ್ ಅನ್ನ ಬರೆದು ಆರೋ ಮಾರ್ಕ್ ಹಾಕಿದ್ರೆ ಅದರ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಅಂತ, ಬೇರೆ ಏನೂ ಅಲ್ಲ. ಸಿಮಿಲರ್ಲಿ ಡೈರೆಕ್ಷನ್ ಯಾವುದು? ಡೈರೆಕ್ಷನ್ ಇಸ್ ಸಿಂಪ್ಲಿ ರೆಪ್ರೆಸೆಂಟೆಡ್ ಬೈ ದಿಸ್ ಆರೋ ಮಾರ್ಕ್. ದಿಸ್ ಇಸ್ ಹೌ we can also represent vector in graphical method by drawing straight line with a arrow mark to represent a particular direction. But remember very clearly, ಈಗ ಇದೇ ಪ್ಲೇನ್ ನಲ್ಲಿ ಬೋರ್ಡ್ ಅನ್ನುವಂಥದ್ದು ಒಂದು ಪ್ಲೇನ್, ಇದು 2 ಡೈಮೆನ್ಷನಲ್ ಪ್ಲೇನ್ ಇದು. ಸೇ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ವೆಕ್ಟರ್ ನ ಬರ್ಕೊಂಡೆ, ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ನ ಬರೆದು ಆಸ್ ಯೂಶುವಲಿ ಆರೋ ಮಾರ್ಕ್ ಅನ್ನ ಹಾಕ್ತೆ. ನೋಡಿ, ಈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆಯೋ, ಅಂದ್ರೆ ಲೆಂತ್ ಆಫ್ ದಿಸ್ ಲೈನ್ ಎಷ್ಟಿದೆಯೋ, ಈ ಲೈನ್ ನ ಲೆಂತ್ ಕೂಡ ಅಷ್ಟೇ ಇದೆ. ಡೈರೆಕ್ಷನ್ ಕೂಡ ಸೇಮ್ ಇದೆ. ದೇ ಆರ್ ರೈಟಿಂಗ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿಸ್ ಪ್ಲೇನ್, ಸೇಮ್ ಪ್ಲೇನ್, ಒಂದೇ ಪ್ಲೇನ್ ಅಲ್ಲಿ ಇರುವಂತಹ ವೆಕ್ಟರ್ಸ್ ಗಳಿದು. ವಿ ಕ್ಯಾನ್ ಆಲ್ಸೋ ಕಾಲ್ ದಮ್ ಆಸ್ ಕೋ-ಪ್ಲೇನರ್ ವೆಕ್ಟರ್ಸ್. ಜೊತೆಗೆ ಈ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಈ ವೆಕ್ಟರ್ ನ ಡೈರೆಕ್ಷನ್ ಹೇಗೆ ಈಕ್ವಲ್ ಆಗಿದೆ. ಸೊ ದೇರ್ ಫೋರ್ ಇವೆರಡನ್ನು ಸಿಮಿಲರ್ ವೆಕ್ಟರ್ಸ್ ಅಂತ ನಾವು ತಗೋಬಹುದು. ಇಲ್ಲಿ ಸಿಮಿಲರ್ ವೆಕ್ಟರ್ಸ್ ಅನ್ನೋದಕ್ಕಿಂತ ಈ ವೆಕ್ಟರ್ ಎ ಅನ್ನ ಈ ಪ್ಲೇನ್ ನಲ್ಲಿ ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡಬಹುದು ವಿತೌಟ್ ಚೇಂಜಿಂಗ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್. ಇದರ ಡೈರೆಕ್ಷನ್ ಚೇಂಜ್ ಮಾಡಬಾರ್ದು, ಮ್ಯಾಗ್ನಿಟ್ಯೂಡ್ ನ ಚೇಂಜ್ ಮಾಡಬಾರ್ದು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಲೆಂತ್. ಈ ಪ್ಲೇನ್ ನಲ್ಲಿ ಎಲ್ಲಿ ಬೇಕಾದ್ರೂ ಬರ್ಕೋಬಹುದು. ಓಕೆ, ಸೊ ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಈಗ ಟೈಪ್ಸ್ ಆಫ್ ವೆಕ್ಟರ್ಸ್ ನೋಡೋಣ. ಇಲ್ಲಿ ಈಕ್ವಲ್ ವೆಕ್ಟರ್ಸ್ ಅಂತ ಬರೆದಿದ್ದೀನಿ. ಡಯಾಗ್ರಾಮ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು. ವೆಕ್ಟರ್ಸ್, ಎರಡು ವೆಕ್ಟರ್ಸ್ ಯಾವಾಗ ಈಕ್ವಲ್ ಆಗುತ್ತೆ ನೋಡಿ. ಎ ಮತ್ತೆ ಬಿ ಎರಡು ವೆಕ್ಟರ್ಸ್ ನ ಅಬ್ಸರ್ವ್ ಮಾಡಿ. ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್, ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಎಕ್ಸಾಕ್ಟ್ಲಿ ಸೇಮ್ ಇದೆ. ಐ ಮೀನ್ ಲೆಂತ್ ಆಫ್ ದಿಸ್ ಲೈನ್ ಸೇಮ್ ಇದೆ. ಜೊತೆಗೆ ಆರೋ ಮಾರ್ಕ್ ಒಂದೇ ಡೈರೆಕ್ಷನ್ಸ್ ಅನ್ನ ತೋರಿಸ್ತಾ ಇದೆ. ಸೊ ದಟ್ ಯು ಕ್ಯಾನ್ ಸೇ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಈಕ್ವಲ್ ಟು ಈಚ್ ಅದರ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಹಾಗಾಗಿ ಇದನ್ನ ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಕಾಲ್ಡ್ as ಸಿಮಿಲರ್ ವೆಕ್ಟರ್ಸ್. ನೆಕ್ಸ್ಟ್ ಪ್ಯಾರಲಲ್ ವೆಕ್ಟರ್ಸ್. ಎ ಬಿ ಎರಡು ವೆಕ್ಟರ್ಸ್ ತಗೊಂಡಿದೀವಿ. ಎರಡಕ್ಕೂ ಕೂಡ ಡೈರೆಕ್ಷನ್ ಒಂದೇ ಆಗಿದೆ, ಸೇಮ್ ಡೈರೆಕ್ಷನ್. ಬಟ್ ಮ್ಯಾಗ್ನಿಟ್ಯೂಡ್ ಮೇ ಬಿ ಸೇಮ್, ಮೇ ನಾಟ್ ಬಿ ಸೇಮ್. ವೆಕ್ಟರ್ ಎ ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ವೆಕ್ಟರ್ ಬಿ ನ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆ. ಹಾಗಾಗಿ ಇವೆರಡನ್ನು ಅಬ್ಸರ್ವ್ ಮಾಡಿ. ಇದು ಕೂಡ ಪ್ಯಾರಲಲ್ ವೆಕ್ಟರ್ಸೇ ಬರುತ್ತೆ. ಅದರ ಜೊತೆಗೆ ಈಕ್ವಲ್ ವೆಕ್ಟರ್ ಕೂಡ. They are just parallel vectors, but they are not equal because magnitude is not same, but direction is same. Similarly, anti-parallel vectors. Anti-parallel means direction opposite ಇದೆ ಅಂತ. ಸೊ ವೆಕ್ಟರ್ ಎ, ವೆಕ್ಟರ್ ಬಿ ನೋಡಿ, ಅವುಗಳ ಡೈರೆಕ್ಷನ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ. ಈಗ ನಾನು ವೆಕ್ಟರ್ ಎ ನ ಪ್ಲಸ್ ಅಂತ ತಗೊಂಡ್ರೆ ವೆಕ್ಟರ್ ಬಿ ನ ಮೈನಸ್ ಅಂತ ತಗೋಬಹುದು. ದೇ ಆರ್ ಕಾಲ್ಡ್ as anti-parallel vectors. ಮ್ಯಾಗ್ನಿಟ್ಯೂಡ್ ವೈಸ್ ಕೂಡ ಡಿಫರೆನ್ಸ್ ಇದೆ. ಜೊತೆಗೆ ಆಂಟಿ ಪ್ಯಾರಲಲ್ ವೆಕ್ಟರ್ಸ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಂಗಲ್ ಬಿಟ್ವೀನ್ ದೆಮ್ ಇಸ್ 180 ಡಿಗ್ರಿ.
ಈಗ ವಾಟ್ ಈಸ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಅಂತ ಕೇಳಿದ್ರೆ ಇಷ್ಟು ಇದೆ, ಫಾರ್ ಎಕ್ಸಾಂಪಲ್ 90 ಡಿಗ್ರಿ ಇದೆ, 0 ಡಿಗ್ರಿ ಇದೆ ಅಂತೆಲ್ಲ ನಾವು ಹೇಳ್ತೀವಿ. ಬೇಸಿಕಲಿ ದಿಸ್ ಥೀಟಾ ಆಂಗಲ್ ಮೆಜರ್ಸ್ ಹೌ ಮಚ್ ಟೂ ವೆಕ್ಟರ್ಸ್ ಆರ್ ಡಿಫರೆಂಟ್ ಇನ್ ದೇರ್ ಡೈರೆಕ್ಷನ್ಸ್. ಈಗ ನೋಡಿ, ಈ ಎರಡು ಕೇಸಲ್ಲಿ ಆಂಗಲ್ಸ್ ಬಗ್ಗೆ ಮಾತಾಡ್ಲೇ ಇಲ್ಲ, ಯಾಕೆಂದ್ರೆ ಈ ಎರಡು ವೆಕ್ಟರ್ಸ್ ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾವೆ. ಸೊ ಥೀಟಾ ಇಸ್ ಈಕ್ವಲ್ ಟು 0. ಇಲ್ಲೂ ಅಷ್ಟೇ, ಥೀಟಾ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಇಸ್ 0. So whenever you say a parallel vectors, angle between the parallel vectors is always equal to 0. Okay. In the other way, anti-parallel vectors andre, because they are in the opposite direction, how to find out angle between them? I will write one more simple diagram here. ವೆಕ್ಟರ್ ಎ ಅನ್ನ ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೆಕ್ಟರ್ ಬಿ ಇಲ್ಲಿ ಮೈನಸ್ ಹಾಕಿದೀನಿ ಬಿಕಾಸ್ ಡೈರೆಕ್ಷನ್ ಇಸ್ ಅಪೋಸಿಟ್. ಸೊ ವೆಕ್ಟರ್ ಬಿ ಅನ್ನ ಹೀಗೆ ಬರೀತಾ ಇದ್ದೀನಿ. ಸೊ ಟು ಫೈಂಡ್ ಔಟ್ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್, ನಾವು ಎರಡು ವೆಕ್ಟರ್ ಗಳ ಟೈಲ್ ಅನ್ನ ಜಾಯಿನ್ ಮಾಡ್ತಾ ಇದ್ದೀನಿ, ಅಂದ್ರೆ ಆರಿಜಿನ್ ಅನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದೆ, ಪ್ಲೇನ್ ನಲ್ಲಿ ವೆಕ್ಟರ್ಸ್ ನ ಎಲ್ಲಿಗೆ ಬೇಕಾದ್ರೂ ಶಿಫ್ಟ್ ಮಾಡಿ ಬರೀಬಹುದು ವಿತೌಟ್ ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್. ವೆಕ್ಟರ್ ಎ ನ ಇಲ್ಲಿ ಬರ್ಕೊಂಡೆ, ವೆಕ್ಟರ್ ಬಿ ನ ಇಲ್ಲಿ ಬರ್ಕೊಂಡೆ, ಎರಡು ವೆಕ್ಟರ್ ಗಳ ಟೈಲ್ ಅನ್ನ ಅಥವಾ ಆರಿಜಿನ್ ಅನ್ನ ಜಾಯಿನ್ ಮಾಡಿದೀನಿ. ಈಗ ಆಂಗಲ್ ಸಿಕ್ಬಿಡ್ತೀವಿ ಎರಡರ ಮಧ್ಯೆ. ಎಷ್ಟಿದೆ ನೋಡಿ ಆಂಗಲ್, ಒಂದು ವೆಕ್ಟರ್ ಇಂದ ಇನ್ನೊಂದು ವೆಕ್ಟರ್ಗೆ ಆಂಗಲ್ 180 ಡಿಗ್ರಿ. ಸೊ ಬೇಸಿಕಲಿ ಥೀಟಾ ಅನ್ನುವಂಥದ್ದು, ಆಂಗಲ್ ಅನ್ನುವಂಥದ್ದು ಏನ ಕೊಡುತ್ತೆ ನಮಗೆ? ಹೌ ಮಚ್ ಟೂ ವೆಕ್ಟರ್ಸ್ ಆರ್ ಡಿಫರೆಂಟ್ ಇನ್ ದೇರ್ ಡೈರೆಕ್ಷನ್. ಸೊ ಇಲ್ಲಿ 180 ಡಿಗ್ರಿ ಡಿಫರೆನ್ಸ್ ಇದೆ ಅಂತಂದ್ರೆ ಅವುಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾವೆ. ಇಲ್ಲಿ 0 ಡಿಗ್ರಿ ಇದೆ ಅಂತಂದ್ರೆ ಬೋತ್ ದ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಪ್ಯಾರಲಲ್ ವೆಕ್ಟರ್ಸ್ ಅಂತ ಅರ್ಥ. ಇನ್ ಸಮ್ ಕೇಸ್ ಇಂಟ್ರೆಸ್ಟಿಂಗ್ಲಿ ನಲ್ ವೆಕ್ಟರ್ಸ್ ಅಂತಾನು ಸಿಕ್ಬಿಡುತ್ತೆ. ನಲ್ ವೆಕ್ಟರ್ಸ್, ಇಲ್ಲಿ ನಲ್ ಅಂತಂದ್ರೆ 0 ಅಂತ, 0 ವೆಕ್ಟರ್ಸ್ಗಳು. ಈಗ ಎಕ್ಸಾಂಪಲ್ ತಗೋತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಬಾಡಿ ವಿಚ್ ಇಸ್ ಅಟ್ ರೆಸ್ಟ್ ಅಲ್ಲಿ ಇದ್ದಾಗ ಅದರ ವೆಲಾಸಿಟಿ 0 ಬಂದ್ಬಿಡುತ್ತೆ. ವೆಲಾಸಿಟಿ ಅನ್ನುವಂಥದ್ದು ಕೂಡ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದೀನಿ. ಈ 0 ವೆಕ್ಟರ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತಂದ್ರೆ, ಜಸ್ಟ್ ಬೈ ರೈಟಿಂಗ್ ಒನ್ ಡಾಟ್, ಒಂದು ಬಿಂದುವನ್ನ ಅಥವಾ ಒಂದು ಡಾಟ್ ಅನ್ನ ಬರೆದ್ರೆ ದಟ್ ಇಸ್ ಕಾಲ್ಡ್ ಎಸ್ ನಲ್ ವೆಕ್ಟರ್ ಅಂತ ಕರಿಬೇಕು. ಈಗ ವೆಲಾಸಿಟಿ 0 ಅಂತಂದ್ರೆ ಯಾವುದೇ ಮ್ಯಾಗ್ನಿಟ್ಯೂಡ್ ಇಲ್ಲ, ಮ್ಯಾಗ್ನಿಟ್ಯೂಡ್ 0 ಆಗಿದೆ. ದಟ್ ಇಸ್ ವೈ ಇಟ್ ಇಸ್ ಸಿಂಪ್ಲಿ ಅ ಡಾಟ್, ಅ ಫೈನ್ ಡಾಟ್. ಈಗ ಮ್ಯಾಗ್ನಿಟ್ಯೂಡ್ ಏನಾದ್ರೂ ನಾನ್ 0 ಇತ್ತು, 1 2 3 4 ಅಥವಾ -1 2 -2 -3 ಆ ತರ ಏನಾದ್ರೂ ಇದ್ದಿದ್ರೆ ಈ ಡಾಟ್ ಇಂದ ಒಂದಷ್ಟು ಲೈನ್ ಅನ್ನ ಬರಿಬೇಕಾಗಿತ್ತು, ಈ ತರ ಬರಿಬೇಕಾಗಿತ್ತು ನಾವು. ಸೊ ಸಿ ದರ್ ಇಸ್ ಅ ಸರ್ಟೈನ್ ಲೆಂತ್ ಗಿವ್ಸ್ ಯು ಮ್ಯಾಗ್ನಿಟ್ಯೂಡ್, ಬಟ್ ದರ್ ಇಸ್ ನೋ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಇಟ್ ಸೆಲ್ಫ್ ಇಸ್ 0 ಅಂತಂದ್ರೆ ಯಾವುದೇ ಡೈರೆಕ್ಷನ್ ಅಲ್ಲಿ ಲೈನ್ ಅನ್ನ ಬರೆಯಕ್ಕೆ ಹೋಗ್ಬಾರ್ದು, ಸಿಂಪಲ್ ಆಗಿ ಒಂದು ಡಾಟ್ ಹಾಕ್ಬೇಕು. ದಿಸ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ನಲ್ ವೆಕ್ಟರ್. ಹಾಗಾದ್ರೆ ಡೈರೆಕ್ಷನ್ ಯಾವ್ದಿದಕ್ಕೆ? ಇದನ್ನ ಆರ್ಬಿಟ್ರರಿ ಡೈರೆಕ್ಷನ್ ಅಂತ ಕರಿತೀವಿ. ಯಾವಾಗ ಬೈ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಬಾಡಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಬಾಡಿ ವೆಲಾಸಿಟಿಯನ್ನ ತಗೊಳ್ತಾ ಹೋಗುತ್ತೆ. ಸೊ ದಿಸ್ ಡಾಟ್ ಅಂದ್ರೆ ವೆಲಾಸಿಟಿ ಇಸ್ ರೆಡಿ ಟು ಟೇಕ್ ಇಟ್ಸ್ ವ್ಯಾಲ್ಯೂ ಇನ್ ಎನಿ ಪ್ರಿಫರ್ಡ್ ಡೈರೆಕ್ಷನ್. Okay, so therefore null vector is having magnitude 0 and its direction is arbitrary direction ಅಂತ ಕರೀತೀವಿ. ಈಗ ಇನ್ನು ಎರಡು ಟೈಪ್ಸ್ ಆಫ್ ವೆಕ್ಟರ್ಸ್ ಗಳನ್ನ ನೋಡೋಣ. ಆರ್ಥಾಗೋನಲ್ ವೆಕ್ಟರ್ಸ್ ಅಂತ ಕರೀತೇವೆ. ಆರ್ಥಾಗೋನಲ್ ಅಂತಂದ್ರೆ 90 ಡಿಗ್ರಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅನ್ನೋ ಅರ್ಥವನ್ನ ಕೊಡುತ್ತೆ. ನಾನು ಇಲ್ಲಿ ಒಂದು 3 ಡೈಮೆನ್ಷನಲ್ ಡಯಾಗ್ರಾಮ್ ಅನ್ನ ಬರೆದಿದ್ದೀನಿ, ಅಂದ್ರೆ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಗಳನ್ನ ಬರ್ಕೊಂಡಿದ್ದೀನಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್. ಈಗ ನೋಡಿ, ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡೋಕೆ ಈ ಆಕ್ಸಿಸ್ ನಲ್ಲಿ ಒಂದು ಯೂನಿಟ್ ವೆಕ್ಟರ್ ಇದೆ. ನಾನು ಮೊದಲೇ ಹೇಳ್ದಂಗೆ ಆ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡೋ ಯೂನಿಟ್ ವೆಕ್ಟರ್ ನ ಐ ಕ್ಯಾಪ್ ಅಂತಾನು, ವೈ ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡಕ್ಕೆ ಜೆ ಕ್ಯಾಪ್ ಅಂತಾನು, ಝೆಡ್ ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಕೆ ಕ್ಯಾಪ್ ಅಂತಾನು ಬರ್ಕೊಂಡಿದೀವಿ. ಈ ಐ ಜೆ ಕೆ ಆರ್ ಆರ್ಥಾಗೋನಲ್ ವೆಕ್ಟರ್ಸ್, ಮ್ಯೂಚುವಲಿ ಆರ್ಥಾಗೋನಲ್ ವೆಕ್ಟರ್ಸ್ ಅಂತ ಕರೀಬೇಕು. ನಾವು ಇನ್ನು ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಈ ಐ ಕ್ಯಾಪ್ ಅಂಡ್ ಜೆ ಕ್ಯಾಪ್ ಆರ್ ಆರ್ಥಾಗೋನಲ್ ವೆಕ್ಟರ್ಸ್ ಬಿಕಾಸ್ ಆಂಗಲ್ ಬಿಟ್ವೀನ್ ದೆಮ್ ಇಸ್ 90 ಡಿಗ್ರಿ. ಬರೀ ಅಷ್ಟೇ ಅಲ್ಲ, ಈ ಜೆ ಕ್ಯಾಪ್ ಮತ್ತೆ ಕೆ ಕ್ಯಾಪ್ ಆರ್ಥಾಗೋನಲ್ ವೆಕ್ಟರ್ಸ್ ಅಂತ ಕರೀಬೇಕು, ಯಾಕಂದ್ರೆ ಆಂಗಲ್ ಬಿಟ್ವೀನ್ ದೆಮ್ ಇಸ್ ಆಲ್ಸೋ 90 ಡಿಗ್ರಿ. You clearly see that angle between this
ಝೆಡ್ ಆಕ್ಸಿಸ್ ಅಂದ್ರೆ ಕೆ ಕ್ಯಾಪ್ ಮತ್ತೆ ವೈ ದಿಸ್ ಜೆ ಕ್ಯಾಪ್ ಅಂದ್ರೆ ವೈ ಆಕ್ಸಿಸ್ಗೂ ಮಧ್ಯ ಇರುವಂತ ಆಂಗಲ್ 90 ಡಿಗ್ರಿ ಇದೆ. ದೇ ಆರ್ ಆರ್ಥಾಗೋನಲ್ ವೆಕ್ಟರ್ಸ್. Similarly, angle between this k cap and I cap, that is also 90 degree. You can see that very clearly. So therefore, this k cap and I cap are mutually perpendicular. They are called as orthogonal vectors. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ, ಈ ಜೆ ಕ್ಯಾಪ್ ಮತ್ತೆ ಐ ಕ್ಯಾಪ್ ಅನ್ನುವಂಥದ್ದು ಒಂದೇ ಪ್ಲೇನ್ ನಲ್ಲಿ ಇದಾವೆ. ಯು ಕ್ಯಾನ್ ಕಾಲ್ ದಿಸ್ as a ಪ್ಲೇನ್. ಯಾವ ಪ್ಲೇನ್ ಇದು? ಎಕ್ಸ್ ವೈ ಪ್ಲೇನ್. ಅಂಡ್ ವೆಕ್ಟರ್ ಝೆಡ್ ಅಂದ್ರೆ ಝೆಡ್ ಆಕ್ಸಿಸ್ ಕೆ ಕ್ಯಾಪ್ ಅನ್ನುವಂತ ವೆಕ್ಟರ್, ಯೂನಿಟ್ ವೆಕ್ಟರ್, ಇಟ್ ಇಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್. ಈ ಪ್ಲೇನ್ ನಿಂದ ಇವೆರಡಕ್ಕೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಈ ಬೋರ್ಡ್ ನಿಂದ ಹೊರಗಡೆ ಬರ್ತಾ ಇದೆ. ಆ ರೀತಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ನೌ ಲುಕ್ ಎಟ್ ದಿಸ್ ಕೋಪ್ಲೇನಾರ್ ವೆಕ್ಟರ್ಸ್. ಕೋಪ್ಲೇನಾರ್ ವೆಕ್ಟರ್ಸ್ ಅಂತಂದ್ರೆ ಒಂದೇ ಪ್ಲೇನ್ ನಲ್ಲಿ ಬರುವಂತ ವೆಕ್ಟರ್ಸ್ ಗಳು. ಎಕ್ಸಾಂಪಲ್, ಇಲ್ಲಿ 3 ವೆಕ್ಟರ್ಸ್ ಬರ್ದಿದ್ದೀನಿ. ವೆಕ್ಟರ್ 1 2 3 ದೇ ಆರ್ ಇನ್ ದ ಸೇಮ್ ಪ್ಲೇನ್. ಒಂದೇ ಪ್ಲೇನ್ ನಲ್ಲಿ ಇದಾವೆ, ಪ್ಲೇನ್ ನಿಂದ ಹೊರಗಡೆ ಬರ್ತಾ ಇಲ್ಲ. That's it. That is the meaning of coplanar vectors. They may be in different direction but in the same plane. ಇಲ್ಲಿ ಇನ್ನೊಂದು ವಿಚಾರನ ಅಬ್ಸರ್ವ್ ಮಾಡಬಹುದು. 3 ವೆಕ್ಟರ್ಸ್ ಗಳು ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿವೆ. ಸ್ಟಾರ್ಟಿಂಗ್ ಆನ್ ದ ಸೇಮ್ ಪಾಯಿಂಟ್ ಇದೆ, ಆ ಕಾಮನ್ ಪಾಯಿಂಟ್. That is why these 3 vectors are also called as concurrent vectors ಅಂತಾನು ಕರೀಬಹುದು. ಕನ್ಕರೆಂಟ್ ವೆಕ್ಟರ್ಸ್ ಅಂತ ಕರಿತೀವಿ, ಅಥವಾ ಕೋ-ಇನಿಷಿಯಲ್ ವೆಕ್ಟರ್ಸ್. ಸೊ ಇದು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ ನಾನು ಇದುವರೆಗೂ ಹೇಳ್ಕೊಟ್ಟಿದ್ದೀನಿ. ಈ ಫೋರ್ಸ್ ಬಗ್ಗೆ ಮತ್ತೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಗಳ ಬಗ್ಗೆ ನಾವು ಓದುವಾಗ ವೆಕ್ಟರ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಕ್ಟರ್ಸ್ ಗಳನ್ನ ಆಡ್ ಮಾಡೋದು ಹೇಗೆ, ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅನ್ನೋ ವಿಚಾರಗಳನ್ನ ನೋಡೋಣ.